ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ನಿಮ್ಮ ನೇತ್ರ ರಮೇಶ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ನೇರ ವ್ಲಾಗ್ಸ್ ಅಂತ. ಇದರಲ್ಲಿ ಡೈಲಿ ಏನೇನು ಮಾಡ್ತೀನಿ, ರೊಟೀನು, ಶಾಪಿಂಗು, ಆ ಥರ ಎಲ್ಲ ವಿಡಿಯೋಸು ಮಾಡ್ತೀನಿ. ಈ ಕ್ಲಿಪ್ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ, ಇದು ಸಂಕ್ರಾಂತಿ ವ್ಲಾಗ್ಸ್ ಆಗಿರೋದ್ರಿಂದ ಅಯ್ಯಪ್ಪನ ಪೂಜೆಗೆ ಹೋಗಿದ್ವಿ ನಾವು ಒಂದು ಸ್ವಲ್ಪ ದಿನ ಹಿಂದೆ. ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ ದೇವರು ನಿಮಗೆಲ್ಲ ಆಯುಷ್ಸು, ಆಶೀರ್ವಾದ, ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮಗೆ ಮತ್ತು ನಿಮ್ಮ ಕುಟುಂಬದವ್ರಿಗೆಲ್ಲ ಅಂತ ಫಸ್ಟು ನಾನು ಆ ದೇವ್ರ ವಿಡಿಯೋನ ಇಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಶಬರಿಮಲೆಗೆ ಹೋಗೋ ಹಿಂದಿನ 2 ದಿನದ ಹಿಂದೆ ಮಾಡಿದ್ದದು ಭಜನೆ ಇತ್ತು, ಅಲ್ಲಿ ಆ ವಿಡಿಯೋ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಇದು ಸಂಕ್ರಾಂತಿ ವ್ಲಾಗ್ ಆಗಿರೋದ್ರಿಂದ ನಾನು ನಂದಿ ತೀರ್ಥ ಅನ್ನೋ ದೇವಸ್ಥಾನಕ್ಕೆ ಹೋಗಿದ್ದೆ ಅವತ್ತು. ಹೋಗಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದೆ. ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಣ ಅಂತ ಫೋಟೋ ಎಲ್ಲ ಒರೆಸ್ಕೊಂಡೆ. ಫೋಟೋ ಒರೆಸುವಾಗ ನೀರಿಗೆ ಸ್ವಲ್ಪ ನಾನು ಗೋಮೂತ್ರ ಮತ್ತು ಇದು ಕರ್ಪೂರ ಹಾಕ್ಕೊತೀನಿ. ಯಾಕೆಂದರೆ ಏನು ಸ್ಮೆಲ್ ಏನು ಬರ್ಬೋದು, ಆ ಎಣ್ಣೆ ಜಿಡ್ಡೆಲ್ಲ ಬಿದ್ದಿರುತ್ತಲ್ಲ, ಹಾಗಾಗಿ ಒಂದು ಸಲ ಸೋಪಲ್ಲಿ ಒರೆಸ್ಬಿಟ್ಟು ಆಮೇಲೆ ಈ ಥರ ಗೋಮೂತ್ರ ಹಾಕ್ಕೊಂಡು ಒರೆಸ್ತೀನಿ. ಮತ್ತು ಆಮೇಲೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಣ ಅಂತ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಎಲ್ಲ ಆಯಿತು. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಈ ಹೊಸ್ಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದಿದೆಯಲ್ಲ, ಅದು ಬೆಳಗ್ಗೆಯಿಂದನೇ ಅದು ಶುರುವಾಗ್ಬಿಟ್ರೆ ಆವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ. ನೀವು ನೋಡಿ ಬೇಕಿದ್ರೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟರೆ ಸಾಕು ಹೊಸ್ಲಿಗೆ. ಅದೇನೋ ಹಬ್ಬದ ಕಳೆ ಅಲ್ಲಿಂದನೇ ಶುರು ಆಗೋದು. ಮತ್ತು ಹೂವು ಎಲ್ಲ ಇಟ್ಟು ಮನೆಯಲ್ಲಿ ಚಿಕ್ಕದಾಗಿ ಪೂಜೆ ಮಾಡಿಕೊಂಡೆ. ಯಾಕೆ ಚಿಕ್ಕದಾಗಿ ಅಂತ ಹೇಳ್ತಿದ್ದೀನಿ ಅಂದರೆ, ನಾವು ಈ ವರ್ಷ ಹಬ್ಬ ಮಾಡೋ ಹಂಗಿಲ್ಲ ಕೆಲವು ಕಾರಣಗಳಿಂದ. ಹಾಗಾಗಿ ಸಿಂಪಲ್ಲಾಗಿ ಎಳ್ಳು ಬೆಲ್ಲ ಏನೂ ಮಾಡಿಲ್ಲ, ಬರೀ ಮಾಮೂಲಿ ದೇವ್ರ ಫೋಟೋಗೆ ಪೂಜೆ ಮಾಡಿ, ಹೊಸ್ಲಿಗೆಲ್ಲ ಪೂಜೆ ಮಾಡಿ, ಮತ್ತು ಟಿಫನ್ ಮಾಡಬೇಕು ಅಂತ ಆ್ಯಸ್ ಯೂಶ್ವಲ್ ಎಲ್ಲರೂ ಪೊಂಗಲ್ಲೇ ಮಾಡೋದು. ಹಾಗಾಗಿ ನಾನು ಪೊಂಗಲ್ ಮಾಡೋಣ ಅಂತ ಒಂದು ಕುಕ್ಕರಲ್ಲಿ ಹೆಸ್ರು ಬೇಳೆನ ಹಾಕ್ಕೊಂಡು ಹುರ್ಕೊತಾ ಇದ್ದೆ. ಅದು ಕೆಂಪಗಾಗೋವರೆಗೂ ಹುರಿದು ಆಮೇಲೆ ರೈಸ್ ಹಾಕೋಣ ಅಂತ. ಇನ್ನೊಂದೇನೆಂದರೆ, ನಾನು ಸಪ್ರೇಟ್ ಮಾಡಲ್ಲ, ಒಂದೇ ಸಲ ರೈಸು ಮತ್ತು ಹೆಸರು ಬೇಳೆ ಎರಡನ್ನೂ ಹಾಕ್ಬಿಟ್ಟು ವಿಷಲ್ ಹಾಕ್ಕೊಂಬಿಡ್ತೀನಿ. ಯಾಕೆಂದರೆ ಸಪ್ರೇಟ್ ಮಾಡಿ ಎರಡೆರಡು ಕೆಲಸ ಯಾರು ಮಾಡ್ತಾರೆ ಅಂತ ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ. ನಾನು ಕೆಲಸದಲ್ಲಿ ಸ್ವಲ್ಪ ಫಾಸ್ಟು, ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ, ನಿಮಗೆ ಗೊತ್ತಿಲ್ಲ. ಹಂಗಾಗಿ ಎರಡು ಮಿಕ್ಸ್ ಮಾಡಿ ನೀರು ಹಾಕಿ ವಿಷಲ್ ಹಾಕಿಸ್ಕೊತೀನಿ. ಎರಡು ಅಥವಾ 3, ಸ್ವಲ್ಪ 2 ಗ್ಲಾಸ್ ಅಕ್ಕಿಗೆ ಒಂದು 4-5 ಗ್ಲಾಸ್ ನೀರು ಜಾಸ್ತಿ ಹಾಕಿದ್ರೆ ಅದು ಚೆನ್ನಾಗಾಗುತ್ತೆ, ಅಂದರೆ ಮೆತ್ತಗಾಗುತ್ತೆ ಪೊಂಗಲ್ಲು. ಮತ್ತು ಇನ್ನೊಂದು ಕಡೆ ಪಾತ್ರೆಗೆ ನಾನು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಮೆಣಸು ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ, ಹಿಂಗು, ಒಣಗಿನ ಮೆಣಸಿನ್ಕಾಯಿ, ಸ್ವಲ್ಪ ಜಜ್ಜಿರೋ ಶುಂಠಿ, ಉಪ್ಪು ಎಲ್ಲ ಹಾಕಿ ಕೊತ್ತಂಬರಿ ಹಾಕಿ ಬೇಯಿಸಿದ್ನಲ್ಲ ಆವಾಗಲೇ ರೈಸು, ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡೆ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಪೊಂಗಲ್ ಯಾವಾಗ ಮಾಡಿದ್ರೂ ಚೆನ್ನಾಗೇ ಬರುತ್ತೆ, ತುಂಬ ರೇರು, ಸ್ವಲ್ಪ ಏನೋ ಕೆಡೋದು, ಹಾಗಾಗಿ ಬಂತು. ಮತ್ತು ಇಲ್ಲಿ ಸ್ವೀಟ್ ಪೊಂಗಲ್ಗೆ ತೆಂಗಿನಕಾಯಿ ತುರಿಬೇಕಾಗಿತ್ತು. ಆ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಸ್ವೀಟ್ ಪೊಂಗಲ್ಲೂ ಅದೇ, ಅದು ಬೆಲ್ಲ ಒಂದು ಸ್ವಲ್ಪ ಪಾಕ ತೊಗೊಂಡು ಇದು ಬೇಯಿಸಿದ್ನಲ್ಲ ಅಕ್ಕಿ ಮತ್ತು ಬೇಳೆ, ಅದನ್ನ ಎತ್ತಾಕೊಂಡು ಕಾಯಿ ತುರಿ ಎರಡಕ್ಕೂ ಹಾಕ್ಕೊಂಡೆ. ಕಾಯಿ ತುರಿ ಮತ್ತು ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ನಾನು ತುಪ್ಪದ ಒಗ್ಗರಣೆ ಹಾಕಲ್ಲ ಇದಕ್ಕೆ, ಯಾಕೆಂದರೆ ಈ ಊರ ಕಡೆ ಮಡೆ ಅನ್ನ ಅಂತ ಮಾಡ್ತಾರೆ, ಬೆಲ್ದನ್ನ ಈ ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ, ಆ ಥರ ಇರಬೇಕು ಅಂತ ನಾನು ತುಪ್ಪದ ಒಗ್ಗರಣೆ ಹಾಕಲ್ಲ. ಮೇಲೆ ಬೇಕಿದ್ರೆ ತುಪ್ಪ ಹಾಕ್ಕೊತೀವಿ ಅಷ್ಟೇ, ದ್ರಾಕ್ಷಿ ಗೋಡಂಬಿ ಏನೂ ಹಾಕಲ್ಲ ಅದಕ್ಕೆ. ಅದು ಮಾಡಬೇಕಂದ್ರೆ ಸಪ್ರೇಟ್ ಮಾಡುವಾಗ ಮಾಡ್ಕೊತೀನಿ. ಹಂಗೆ ಅಂದ್ಕೊಂಡು ಮನೆ ಕೆಳಗಡೆ ಇಳಿದೆ. ನಮ್ಮ ಮನೆ ಓನರ್ ಅಂತೂ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದರು ನೋಡಿ. ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿ, ನಮಗೆ ಕೆಲಸ ಮಾಡೋದೇ ಒಂದು ದೊಡ್ಡದು, ಟೈಮ್ ಇರಲ್ಲ ಅಂತೀವಿ. ಪಾಪ ಅವರು ಪೇಷನ್ಸಿಂದ ಅಕ್ಕಪಕ್ಕದ ಮನೆಯವರೆಲ್ಲ ಅದೇನಿದೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು, ಅದೇ ಥರ ಕಬ್ಬು, ಮಡಕೆ, ಅದು ಉಗ್ಗಿ ಬರೋದು, ಎಲ್ಲ ಥರ ಒಬ್ಬೊಬ್ಬರು ಮನೆ ಹತ್ರ ಒಂದೊಂದು ರಂಗೋಲಿ ಹಾಕಿದ್ರು. ನಾನೆಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡೆ ಹೋಗ್ತಾ.
ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗಿ ನಮ್ಮನೆಯಿಂದ ತುಂಬ ಹತ್ರನೇ ದೇವಸ್ಥಾನ, ಹಾಗಾಗಿ ಏನು ತೊಂದರೆ ಆಗಲ್ಲ. ಒಂದು 5 ಮಿನಿಟ್ಸ್ ಅಷ್ಟೇ. ನಾವು ಹೋಗಿದ್ದು ಅದೇ ಹೇಳಿದ್ನಲ್ಲ ಫಸ್ಟೇ, ನಂದಿ ತೀರ್ಥ ಅಂತ. ಇಲ್ಲಿ ನಾವು ಮಲ್ಲೇಶ್ವರಂ ಇರೋದ್ರಿಂದ ಎಲ್ಲ ದೇವಸ್ಥಾನಗಳು ಇಲ್ಲೇ ಇದೆ ನಮಗೆ. ಅಂದರೆ ಗಂಗಮ್ಮ ಟೆಂಪಲ್ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ನರಸಿಂಹಸ್ವಾಮಿ, TTD. ಇಲ್ಲಿ ಯಾರು ಮಲ್ಲೇಶ್ವರಂ ಕಡೆ ಬಂದಿದ್ರೆ ನಿಮಗೆ ಗೊತ್ತಿರುತ್ತೆ. ಇದಕ್ಕೆ ಹೆಸರು ಟೆಂಪಲ್ ಸ್ಟ್ರೀಟ್ ಅಂತಲೇ ಹೆಸರುವಾಸಿ. ಮತ್ತು ಅಲ್ಲಿ ಇನ್ನೊಂದೇನು, ನಾನು ನಂದಿ ತೀರ್ಥಕ್ಕೆ ಈ ಸಂಕ್ರಾಂತಿಗೆ ಯಾವಾಗಲೂ ನಾನು ಇದೇ ದೇವಸ್ಥಾನಕ್ಕೆ ಪರ್ಟಿಕ್ಯುಲರಾಗಿ ಹೋಗ್ತೀನಿ, ಯಾಕೆಂದರೆ ಶಿವನ ದರ್ಶನ ಮಾಡಬೇಕು ಅಂತ ಹೇಳಿ. ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ನಂದಿ ಬಾಯಲ್ಲಿ ಯಾವಾಗಲೂ ಶಿವನ ತಲೆ ಮೇಲೆ ನೀರು ಬೀಳ್ತಾ ಇರುತ್ತೆ ಯಾವಾಗ್ಲೂ. ಇನ್ನೊಂದು, ಇದು ಚರ್ಮ ದೋಷ ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅಲ್ಲೇ ನಂದಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟೆ. ಆ ಕೊಳ ಇದೆಯಲ್ಲ, ಆ ಕೊಳದಲ್ಲಿ ಮೀನು ಮತ್ತು ಇದು ಆಮೆ ಸುಮಾರು ಚಿಕ್ಕ ಚಿಕ್ಕ ಇದಿದ್ದಾವೆ. ಎಲ್ಲ ನೋಡೋಕೆ ಭಾಳ ಚೆನ್ನಾಗಿದೆ. ಇವತ್ತೇನು ಅಂಥ ರಶ್ ಇರಲಿಲ್ಲ. ನಾವು ಬೆಳಿಗ್ಗೆನೇ ಹೋಗಿರೋದ್ರಿಂದ ಒಂದು 9 ಗಂಟೆಗೆಲ್ಲ ದೇವಸ್ಥಾನದಲ್ಲಿದ್ವಿ, ಹಾಗಾಗೇನು ಸ್ವಲ್ಪ ರಶ್ ಇರಲಿಲ್ಲ. ನೋಡ್ಕೊಂಡ್ವಿ. ನೋಡಿ ಅಲ್ಲಿ ವೈಟ್ ಫಿಶ್ಶು, ಬ್ಲ್ಯಾಕ್ ಫಿಶ್ಶು, ಏನೇನೋ ವೆರೈಟಿ ಫಿಶ್ ಎಲ್ಲ ಅಲ್ಲಿದೆ. ಆ ಮಕ್ಕಳು ಬಂದರೆ ತುಂಬ ಚೆನ್ನಾಗಿ ನೋಡ್ತಾರೆ ಅಲ್ಲಿ. ಅದಕ್ಕೋಸ್ಕರನೇ ಅಜ್ಜಿ ತಾತ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಮತ್ತು ದೇವ್ರ ದರ್ಶನ ಮುಗಿಸ್ಕೊಂಡೆ. ಮಂಗಳಾರತಿ ಎಲ್ಲ ಆಯಿತು. ಮಂಗಳಾರತಿ ತೊಗೊಂಡು ಮತ್ತು ಆ ಕಡೆಯಿಂದ ಬರಬೇಕು. ಅಲ್ಲಿ ತೀರ್ಥ ಕೊಡ್ತಾರೆ ಮುಂದೆ, ಅದನ್ನು ತೊಗೊಂಡು ಹಾಗೆ ಬಂದೆ. ಮತ್ತೊಂದು ಆಮೆ ಮೇಲೆ ಕೂತಿತ್ತು, ಅದನ್ನ ಹಂಗೆ ನೋಡಿಕೊಂಡು ಸರಿ ವಿಡಿಯೋ ಮಾಡಿಕೊಂಡೆ. ನೋಡಿ ಹೆಂಗೆ ನೋಡ್ತಾ ಇದೆ ಅಂತ. ಆಮೇಲೆ ದೇವ್ರದ್ದು ಹತ್ತಿರದಿಂದ ತೆಗಿಯಂಗಿರಲಿಲ್ಲ, ವಿಡಿಯೋ ತೆಗಿಬೇಡಿ ಅಂತ ಹೇಳಿದರು. ಹಾಗಾಗಿ ಅಲ್ಲಿ ಕೂತಿಂದನೇ ಝೂಮ್ ಮಾಡಿ ನಾನು ಆ ದೇವ್ರ ವಿಡಿಯೋ ತೆಗೆದೆ. ಆ ದೇವ್ರ ದರ್ಶನ ಮಾಡಿ ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಅಲ್ಲೊಂದು ಹುಡುಗಿ ಎಳ್ಳು ಬೆಲ್ಲ ಕೊಡ್ತಾ ಇತ್ತು. ಹ್ಯಾಪಿ ಸಂಕ್ರಾಂತಿ ಈಸ್ಕೊಂಡು ಎಳ್ಳು ಬೆಲ್ಲ ತಿಂದ್ವಿ ಇಬ್ರು. ಅದು ಫಸ್ಟು ನಮಗೆ ಥ್ಯಾಂಕ್ಸ್ ಅಮ್ಮ. ಹಬ್ಬದ ದಿನ ಎಳ್ಳು ಬೆಲ್ಲ ಅಂತ ಆ ಹುಡುಗಿ ಕೈಲಿ ಸಿಕ್ಕಿದ್ದು ನನಗೆ ತುಂಬ ಖುಷಿಯಾಯಿತು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಇನ್ನು ಮಿಕ್ಕಿದ್ದೆಲ್ಲ ಭಗವಂತಂಗೆ ಬಿಟ್ಟಿದ್ದು. ಅಲ್ಲಿಂದ ದೇವಸ್ಥಾನದಿಂದ ಬಂದೆ ವಾಪಸ್ಸು. ಬಂದು ಇವ್ರಿಗಂತೂ ಬೆಳಗ್ಗೆನೇ ಕಾಫಿ ಕುಡಿಬೇಕು. ಹಬ್ಬದ ಟೈಮಲ್ಲಿ ನಾವು ಕಾಫಿ ಮಾಡಲ್ಲ, ದೇವ್ರ ದರ್ಶನ ಆಗೋವರೆಗೂ ನಾವೇನು ತಿನ್ನಂಗಿಲ್ಲ ಅಂತ. ಒಂದು ಅಲ್ಲೇ ಪಕ್ಕದಲ್ಲಿರೋ ಉಡುಪಿ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಸಂಕ್ರಾಂತಿ ಹಬ್ಬದ್ದೇ ಒಂದು ಥೀಮ್ ಮಾಡಿದರು. ಕಬ್ಬಾಗಿರ್ಬೋದು, ಮಡಕೆ ಆಗಿರ್ಬೋದು, ಒಲೆ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಅಲ್ಲಿ ಮತ್ತು ಕೌಂಟ್ರಲ್ಲೇ ಎಳ್ಳು ಬೆಲ್ಲ ಇಟ್ಟಿರ್ತಾರೆ. ನಾವು ರೆಗ್ಯುಲರಾಗಿ ಹೋಗೋದ್ರಿಂದ ನಮಗೆ ಕೊಟ್ಟರು ಅವರು. ಕಾಫಿ ಎಲ್ಲ ಕುಡ್ಕೊಂಡ್ವಿ. ಕಾಫಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ನಾವು ಅಲ್ಲೇ ಯಾವಾಗಲೂ ತೊಗೊಳ್ಳೋದು. ನಾವೆಲ್ಲೇ ಕಾಫಿ ಕುಡಿದ್ರೂ ನಮಗೆ ಸಮಾಧಾನ ಆಗಲ್ಲ. ನಾನು ಇದನ್ನು ಅದೆಷ್ಟು ಸತಿ ಹೇಳ್ತೀನೋ ನನಗೂ ಗೊತ್ತಿಲ್ಲ. ಅಲ್ಲಿ ಕಾಫಿ ಎಲ್ಲ ಮುಗಿಸ್ಕೊಂಡು ಮತ್ತು ದೇವರು ಪ್ರಸಾದ ಕೊಟ್ಟಿದ್ರು, ತೊಗೊಂಡು ಅಲ್ಲಿಂದ ಹೊರಟು ಬಂದ್ವಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ದಯಮಾಡಿ ಹೇಳಿ. ನೋಡಿ ಅವರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ವಾಯ್ಸ್ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ನಾನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಏನೋ ಗೊತ್ತಾ, ನಾವೇನಾದ್ರು ತಿಂಡಿ ಮಾಡಿದಾಗ ಹಸ್ಬೆಂಡ್ ಬಂದು ಚೆನ್ನಾಗಿದೆ ಅಂದಾಗ ಆವಾಗ ನಮಗೆ ಖುಷಿ ಆಗುತ್ತಲ್ಲ, ಅದು ನನಗೆ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ.